ನೋಡಿ, ಇವತ್ತು ನಾವು ಒಂದು ನರ್ಸರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಸಿರ್ಸಿ ಹತ್ರ, ಚಿಪ್ಪಗಿ ಹತ್ರ ಇದೆ ಇದು ನರ್ಸರಿ. ಇಲ್ಲಿ ಸ್ವಲ್ಪ ಎಲ್ಲ ಹೂವಿನ ಗಿಡನ ಕಡಿಮೆ ರೇಟಲ್ಲಿ ಎಲ್ಲ ಕೊಡ್ತಾರೆ. ಇಲ್ಲಿ ಚೆನ್ನಾಗಿದೆ, ಎಲ್ಲ ಥರದ್ದು ಅದರ ಡಿಸೈನ್ ಸಸಿಗಳೆಲ್ಲ, ಮತ್ತು ಎಲ್ಲ ಥರದ್ದು ಹೂವಿನ ಗಿಡ ಆಗಿರ್ಬೋದು. ನೋಡೋಣ ಒಳಗೆ ಏನೇನಿದೆ, ಯಾವ್ಯಾವ ಕಲರು ಗಿಡಗಳಿದೆ, ಕಲರ್ ಹೂವಿದೆ ನೋಡಿ. ಎಲ್ಲ ಪಾಟಲ್ಲಿ ಹಾಕಿ ಅದನ್ನು ಬೆಳೆಸಿ ಮೇಲ್ಗಡೆ ಎಲ್ಲ ನೀರು ಹಾಕಿ ಚೆನ್ನಾಗಿ ಬೆಳೆಸಿದ್ದಾರೆ. ಏನೋ ಯಾವುದ್ಯಾವುದೋ ಹೊಸ ಥರದ್ದು ಎಲ್ಲದೂ ಇದೆ. ಯಾವ ಮರ ಅದರ ಹೆಸರೇ ಗೊತ್ತಿಲ್ಲ ನಮಗೆ, ಯಾವ ಗಿಡ ಅನ್ನೋದು ಗೊತ್ತಿಲ್ಲ. ನೋಡಿ, ಇದು ರೋಡ್ ಸೈಡೇ ಇದೆ. ಇಲ್ಲಿ ಯಾವುದೋ ಕಲರ್ ಹೂ ಇದೆ, ಇದು ಸೇವಂತಿ ಹೂ ಇರ್ಬೋದು. ಓಕೆ, ಹಾಗೆ ಮುಂದೆ ನೋಡಿದರೆ ಎಲ್ಲ ಪಾಟ್ಗಳೆಲ್ಲ ಹಾಕಿದ್ದಾರೆ ನೋಡಿ. ನೋಡಿ, ಎಲ್ಲ ಗಿಡ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಹೂವಿನ ಗಿಡ ಯಾವ್ದಾವ್ದು ಹಚ್ಚಬೇಕು, ತಗೊಂಡು ಹೋಗ್ಬೇಕು ಹಚ್ಚಲಿಕ್ಕೆ, ಅಲ್ಲಿ ಯಾವ ಚೆನ್ನಾಗಿ ಕಾಣ್ತವೆ ಅಂತ. ಇವೆಲ್ಲ ದಾಸವಾಳ ವೆರೈಟಿ ನೋಡಿ. ಇದು ದಾಸವಾಳ ಹಣ್ಣಿ ಒಂದು ಹೂ ಬಿಟ್ಟಿದೆ ನೋಡಿ. ಅಲ್ಲಿ ನಮ್ಮ ಸಿಸ್ಟರ್ ಅವರು ಎಲ್ಲ ಗಿಡ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಯಾವ ಗಿಡ ಒಯ್ಬೇಕಂತ. ಎಲ್ಲ ಇವು 100 ರೂಪಾಯಿಗೆ ಒಂದು ಸಸಿ. ಇವು ದಾಸವಾಳ ಮತ್ತು ಗುಲಾಬಿನೂ 100 ರೂಪಾಯಿ. ಯಾವ ತಗೊಂಡ್ರು 100 ರೂಪಾಯಿ. ಅದು ಕಲರ್ ಅಷ್ಟು ಚೆನ್ನಾಗಿದೆ. ತಗೊಂಡ್ಬರ್ತಾ ಇದ್ದೀವಿ ನರ್ಸರಿಯಿಂದ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನೋಡಿ, ಇವತ್ತು ನಮ್ಮೂರಲ್ಲಿ ಒಳ್ಳೆ ಮಳೆ ಆಗ್ತಾಯಿದೆ, ಸೂಪರಾಗಿ. ಯಾಕಂದರೆ ಮಳೆ ಅವಶ್ಯಕತೆ ಇತ್ತು. ಈಗ ನಮ್ಮೆಲ್ಲ ತೋಟಕ್ಕೆ ಮಳೆ ನೀರು ಬೇಕಾಗಿತ್ತು. ಅದಕ್ಕಾಗಿ ಮಳೆ ಬೀಳ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಹೂವಿನ ಗಿಡ ಮತ್ತು ಡಿಸೈನ್ ಗಿಡ ಎಲ್ಲ ಥರದ್ದು ಹೂವಿನ ಗಿಡ ತೊಗೊಂಬಂದು ನರ್ಸರಿಯಿಂದ ನಾವು ಹಚ್ಚಿದ್ದೀವಿ. ಅದಕ್ಕೆ ನೆನ್ನೆ ಎಲ್ಲ ನೀರು ಬಿಟ್ಟಿದ್ವಿ, ಸಾಯಂಕಾಲ ಹಚ್ಚಿ. ಇವತ್ತು ನೋಡಿದರೆ ಮಳೆ ಬೀಳ್ತಾ ಇದೆ. ಒಳ್ಳೆ ಟೈಮಿಂಗ್ ಮಳೆ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ಸೊ ನೋಡಿ, ಚೆನ್ನಾಗಿದೆ, ಕಾಣ್ತಾ ಇದೆ. ಯಾವ್ಯಾವ ಗಿಡ ತಂದಿದ್ದೇವೆ ಅಂತೇಳಿ ತೋರಿಸ್ತೇನೆ ನಿಮಗೆ. ನೋಡ್ರಿ, ಇದೆ ನೋಡಿ. ಮನೆ ಮುಂದ್ಗಡೆ ಪೂರಾ ಒಂದೇ ಲೈನಲ್ಲಿ ಈ ಥರ ಹಚ್ಚಿದ್ದೀವಿ. ನೋಡೋಣ ಯಾವ್ಯಾವ ಗಿಡ ಇದಾವಂತ. ನೋಡಿ, ಒಂಥರ ಡಿಸೈನ್ ಮರ ಗಿಡ. ಆಮೇಲೆ ಇದು ನೋಡಿ, ಎಲ್ಲೋ ಮತ್ತು ಗ್ರೀನ್ ಮಿಕ್ಸು. ಆಮೇಲೆ ರೋಸು. ಆಮೇಲೆ ಇದು ದಾಸವಾಳ, ಬೇರೆ ಹೂವು, ಅಂದರೆ ಸೇವಂತಿ ಹೂವು. ಆಮೇಲೆ ಡಿಸೈನ್ ಮರ, ರೋಸು, ಆಮೇಲೆ ದಾಸವಾಳ, ಆಮೇಲೆ ಇದು ಸೇವಂತಿ, ಕಲರ್ ರೋಸು, ದಾಸವಾಳ, ವೈಟ್ ರೋಸು, ಬೇರೆ ಹೂವು, ಆಮೇಲೆ ಡಿಸೈನ್ ಮರ ಗಿಡ, ಆಮೇಲೆ ಇದು ಶೋಕೇಸ್ ಸ್ಟೈಲ್ಸ್, ಎಲ್ಲೋ, ಆಮೇಲೆ ದಾಸವಾಳ, ರೋಸು, ದಾಸವಾಳ.
ಅದೇ ರೀತಿ ಇಲ್ಲಿ ಇದೊಂದು 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 ಇಷ್ಟು ಗಿಡ ಈಗ ಹಚ್ಚಬೇಕು ನೋಡಿ. ಇನ್ನು ಪಾಕೆಟ್ ಹೊಡೆದಿಲ್ಲ, ಹಾಗೆ ಇಟ್ಟಿದ್ದೀನಿ. ಇಲ್ಲೊಂದು ಬಾರ್ಡರ್ ಥರ ಇದೊಂದು ಲೈನ್ ಮಾಡೋಣ ಅಂತ ನೋಡಿ. ಈ ಥರ ಲೈನಲ್ಲಿ ಮತ್ತೆ ರೋಡ್ ಸೈಡ್ ಒಂದು ಲೈನು, ಮತ್ತೆ ಇದ್ರ ಮಧ್ಯೆ ಏನಪ್ಪ ಅಂದರೆ ಇದು ಇರುತ್ತಲ್ಲ ಯಾವುದು ವೀಡ್ ಮ್ಯಾಟ್ ಹಾಕ್ಬೇಕಂತೀವಿ. ವೀಡ್ ಮ್ಯಾಟು ತಂದಿದ್ದೀನಿ. ಇವತ್ತು ಮಳೆ ಆಗ್ತಾ ಇರೋದ್ರಿಂದ ಗಿಡ ಹಚ್ಚಿದ್ದಕ್ಕೂ ಮಳೆ ಬಂದಿದ್ದಕ್ಕೂ ಕರೆಕ್ಟಾಗಿ ಆಯಿತು ಸ್ನೇಹಿತರೆ. ಓಕೆ, ಗಿಡ ಎಲ್ಲ ನಾನೀಗ ಹಚ್ತೀನಿ. ಓಕೆ, ಬಾಯ್, ಥ್ಯಾಂಕ್ ಯು.